ಮಲೆನಾಡಿನಲ್ಲಿ ಮಹಾ ಮುಂಗಾರು ಶುರುವಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಮಳೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಚಿಕ್ಕಮಗಳೂರಲ್ಲಂತೂ ಮುಂಗಾರಿನ ಚೀತ್ಕಾರ ಶುರುವಾಗಿದ್ದು ಕೊಡಗಿನಲ್ಲೂ ಜನ ಕಣ್ಣೀರು ಹಾಕ್ತಿದ್ದಾರೆ. ಮಳೆ ಸುರಿಯುವ ನಡುವೆಯೇ ಸಾಕಷ್ಟು ಅನಾಹುತಗಳಿಗೆ ಕೂಡ ಕಾರಣ ಆಗ್ತಕ್ಕಂಥ ಕಾಮಗಾರಿಗಳನ್ನ ಸ್ಥಳೀಯ ಆಡಳಿತ ಕೈಗೊಂಡಿದೆ ಅಂತಕ್ಕಂಥದ್ದು ಒಂದು ಆರೋಪ. ನಾವೀಗ ಇದೇ ಸ್ಥಳದಲ್ಲಿರ್ತಕ್ಕಂಥದ್ದು ತಾಲೂಕು ಕಚೇರಿಯ ಪಕ್ಕದಲ್ಲಿ ಅವೈಜ್ಞಾನಿಕವಾಗಿ ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿಕೊಂಡಿರ್ತಕ್ಕಂಥದ್ದು. ಮಲೆನಾಡು ಭಾಗದಲ್ಲಿ ಮುಂಗಾರು ಮಳೆಯ ಅಸಲಿ ಆಟ ಈಗ ಶುರುವಾಗಿದೆ. ಹೊತ್ತುಗೊತ್ತು ಅಂತ ನೋಡ್ತಿಲ್ಲ, ಹಗಲು ರಾತ್ರಿ ಅಂತಾನೂ ಸುಮ್ನಾಗ್ತಿಲ್ಲ. ಬಿಟ್ಟೋ ಬಿಡದೆ ಸುರಿತಿರೋ ಮಳೆ ಊರೂರನ್ನೇ ಮುಳುಗೇಳಿಸ್ತಿದೆ. ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗದಲ್ಲಿ ನದಿಗಳಿಗೆಲ್ಲ ಜೀವಕಳೆ ಬಂದಿದ್ದು ಜಲಪಾತಗಳು ಭೋರ್ಗರೆಯುತ್ತಿವೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಇದರ ಪರಿಣಾಮ ಹೆಬ್ಬಾಳೆ ಸೇತುವೆ ಮುಳುಗಡೆ ಹಂತಕ್ಕೆ ಬಂದಿದ್ದು ಭದ್ರೆಯ ಭೋರ್ಗರಿತ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಂದ್ರದೋಣ ಪರ್ವತದ ಸಾಲಿನಲ್ಲಿ ಸುರಿತಾ ಇರುವ ಮಳೆಗೆ ಹೆಬ್ಬೆ ಜಲಪಾತ ಹಾಲ್ನೊರೆಯಂತೆ ಮೈ ತುಂಬಿ ಹರಿಯುತ್ತಿದೆ. ತರೀಕೆರೆ ತಾಲೂಕಿನ ಕೆಮ್ಮಣ್ಣಗುಂಡಿ ಸಮೀಪದಲ್ಲಿರೋ ಹೆಬ್ಬೆ ಜಲಪಾತ ಪ್ರವಾಸಿಗರ ಪಾಲಿನ ಹಾಟ್ಸ್ಪಾಟ್ ಆಗಿದ್ದು ಎತ್ತ ನೋಡಿದ್ರೂ ನೀರೇ ಕಾಣ್ತಿದೆ. ಮಹಾಮಳೆಯ ಹೊಡೆತಕ್ಕೆ ಶೃಂಗೇರಿ ತಾಲೂಕು ಕಚೇರಿ ಮುಂಭಾಗ ದೊಡ್ಡ ಅಪಾಯವೊಂದು ಸೃಷ್ಟಿಯಾಗಿದೆ. 50 ಅಡಿ ಎತ್ತರ ಹಾಗೂ 120 ಅಡಿ ಅಗಲವಾದ ತಡೆಗೋಡೆ ಬಿರುಕು ಬಿಟ್ಟಿದೆ. ಯಾವುದೇ ಕ್ಷಣದಲ್ಲೂ ಬೀಳುವ ಆತಂಕ ಕಾಡ್ತಿದ್ದು ತಡೆಗೋಡೆ ಕೆಳಭಾಗದಲ್ಲಿರುವ 4 ಮನೆ ಹಾಗೂ 18ಕ್ಕೂ ಹೆಚ್ಚು ಅಂಗಡಿಗಳನ್ನು ಖಾಲಿ ಮಾಡಿಸುತ್ತಿದ್ದಾರೆ. ಒಂದು ವೇಳೆ ತಡೆಗೋಡೆ ಕುಸಿದ್ರೆ ಎಲ್ಲಾ ಅಂಗಡಿಗಳು ಭದ್ರಾ ನದಿ ಪಾಲಾಗಲಿವೆ. ಕೇರಳದ ವಯನಾಡ್ನಲ್ಲಿ ನಿರ್ಮಾಣ ಹಂತದ ಸುರಂಗ ಕಾಮಗಾರಿಯ ವೇಳೆ ನಡೆದಂತಹ ದುರಂತ ಮಾಸುವ ಮುನ್ನವೇ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಂತಹದ್ದೇ ಒಂದು ಮಹಾಘೋರ ದುರಂತ ಸಂಭವಿಸಲಿಕ್ಕೆ ಮುನ್ನುಡಿಯನ್ನು ಬರ್ತಾ ಇರತಕ್ಕಂಥ ಒಂದು ಭೀತಿ ಎದುರಾಗಿರ್ತಕ್ಕಂಥದ್ದು. ಈ ಒಂದು ತಾಲೂಕು ಕಚೇರಿ ಮತ್ತು ಮಸೀದಿ ಇದೆ. ಈ ಒಂದು ಸ್ಥಳದಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿರ್ತಕ್ಕಂಥದ್ದು. ಸುಮಾರು 1,80,00,000 ರೂಪಾಯಿ ವೆಚ್ಚದಲ್ಲಿ ಒಂದು ತಡೆಗೋಡೆ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. 50 ಮೀಟರ್ ಉದ್ದ ಮತ್ತು 15 ಮೀಟರ್ ಎತ್ತರದ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ತಡೆಗೋಡೆ ನಿರ್ಮಾಣ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿರ್ತಕ್ಕಂಥದ್ದು. ಕೊಡಗು ಜಿಲ್ಲೆಯಲ್ಲೂ ಮಹಾಮಳೆಯ ಅಬ್ಬರ ಶುರುವಾಗಿದೆ. ಕಳೆದ 3-4 ದಿನಗಳಿಂದ ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ಭಾಗಮಂಡಲದ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ಇದರ ಪರಿಣಾಮ ಕಾವೇರಿ ಹಾಗೂ ಲಕ್ಷ್ಮಣತೀರ್ಥ ನದಿಗಳು ತುಂಬಿ ಹರಿಯುತ್ತಿದ್ದು 10 ಗ್ರಾಮಗಳು ಕತ್ತಲಲ್ಲಿ ಮುಳುಗಿ ಹೋಗಿವೆ. ಕೊಡಗಿನಲ್ಲಿ ಸುರಿತಿರೋ ಮಳೆ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿಸುತ್ತಿದೆ. ತಲಕಾವೇರಿ ಭಾಗಮಂಡಲ ರಸ್ತೆಯಲ್ಲಿ ಮೇಲಿಂದ ಮೇಲೆ ಗುಡ್ಡ ಕುಸಿತ ಇದ್ದು ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಪಾಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟ ಅಧಿಕಾರಿಗಳು ವಾಹನ ಸವಾರರು ಎಚ್ಚರಿಕೆಯಿಂದ ಸಂಚರಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಮೂರ್ನಾಡು ಸಮೀಪದ ಐಕೊಳದಲ್ಲಿ ದೊಡ್ಡ ದುರಂತವೊಂದು ಕೂದಲೆಳೆ ಅಂತರದಲ್ಲಿ ಅನಾಹುತವೊಂದನ್ನು ತಪ್ಪಿದೆ. ಕೊಂಡಗೇರಿಯಿಂದ ಮೂರ್ನಾಡುಗೆ ತೆರಳುವಾಗ ಓಮ್ನಿ ಕಾರಿನ ಮೇಲೆ ಮರ ಬಿದ್ದಿದೆ. ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದು ಇಡೀ ಓಮ್ನಿ ಜಖಂ ಆಗಿದೆ. ಕಾವೇರಿ ಕೊಳ್ಳದಲ್ಲಿ ಭರ್ಜರಿ ಮಳೆಯಾಗ್ತಿರೋದ್ರಿಂದ ಕಬಿನಿ ಜಲಾಶಯ ತುಂಬಿ ತುಳುಕೋದಿಕ್ಕೆ ಶುರುವಾಗಿದೆ. ಜಸ್ಟ್ 5 ದಿನದಲ್ಲಿ ಕಬಿನಿ ಜಲಾಶಯ 12 ಅಡಿಯಷ್ಟು ಏರಿಕೆ ಕಂಡಿದೆ. 14,000 ಕ್ಯೂಸೆಕ್ ನೀರು ಒಳಹರಿವು ಬರ್ತಿದ್ದು ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರ, ಚಾಮರಾಜನಗರ ನಿಟ್ಟುಸಿರು ಬಿಡುವಂತಾಗಿದೆ. ಸುಮಾರು 1.5 ಕೋಟಿ ಜನ ಇದೇ ನೀರನ್ನು ನಂಬಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯಲ್ಲೂ ವರುಣದೇವ ಅಬ್ಬರಿಸೋದಿಕ್ಕೆ ಶುರು ಮಾಡಿದ್ದಾನೆ. ಭಾರೀ ಮಳೆಯ ಪರಿಣಾಮ ಸಕಲೇಶಪುರದಲ್ಲಿ ತಡೆಗೋಡೆ ಕುಸಿದು 2 ಮನೆಗಳು ಜಖಂಗೊಂಡಿವೆ. ಕಳಪೆ ಕಾಮಗಾರಿಯಿಂದ ತಡೆಗೋಡೆ ಕುಸಿದ ಆರೋಪ ಕೇಳಿ ಬರ್ತಿದ್ದು ಸ್ಥಳೀಯ ನಿವಾಸಿಗಳಿಗೆ ಆತಂಕ ಶುರುವಾಗಿದೆ. ಖಾಸಗಿ ಲೇಔಟ್ನ ಪಕ್ಕದಲ್ಲಿರ್ತಕ್ಕಂಥ ಒಂದು ದೊಡ್ಡ ತಡೆಗೋಡೆ ಕುಸಿದು 2 ಮನೆಗಳಿಗೆ ಹಾನಿಯಾಗಿದೆ. ನನಗೆ ಸ್ಥಳದಲ್ಲಿದ್ದೀನಿ, ಇಲ್ಲಿನ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಸಕಲೇಶಪುರದ ಡಾಲರ್ಸ್ ಕಾಲೋನಿ ಎಂಬಂತ ಬಡಾವಣೆ ನಿರ್ಮಾಣ ಆಗ್ತಿದ್ದು ಆ ನಿರ್ಮಾಣದ ಪಕ್ಕದಲ್ಲಿರ್ತಕ್ಕಂಥ ವಾಸದ ಮನೆ. ಇಲ್ಲಿ ಸುಮಾರು 4 ಕುಟುಂಬಗಳು ವಾಸವಾಗಿರ್ತವೆ. ಅವೈಜ್ಞಾನಿಕವಾಗಿ ಈ ತಡೆಗೋಡೆಯನ್ನ ಕಟ್ಟಿದ್ರು ಎಂಬಂತ ಆರೋಪ ಈಗ ಕೇಳಿ ಬರ್ತದೆ. ಅದರ ಬೆನ್ನಲ್ಲೇ ತಡೆಗೋಡೆ ಕುಸಿದು ಬಿದ್ದಿದೆ. ಮನೆಗೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಮನೆಯಲ್ಲಿ ಇದ್ದಂತಹ 4 ಮಕ್ಕಳು ಈಗ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈಗ ಮನೆಯಲ್ಲಿ ಇದ್ದಂತ ಏನು ವಾಸ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದು ಒಂದು ರಾತ್ರಿ 2 ಗಂಟೆಗೆ ಆಗಿದ್ ಘಟನೆ. ಇದು ಸೌಂಡ್ ಇಂದ ನಾವೆಲ್ಲ ಎಚ್ಚರ ಆಗಿದ್ವಿ, ಮಲ್ಗಿದ್ವಿ ನಾವು 2 ಗಂಟೆ ರಾತ್ರಿ.
ಅದೇ 3 ಗಂಟೆಗೆಲ್ಲ ನೋಡಿದ್ವಿ ಹೆಂಗಾಗಿದೆ, ಹಿಂದ್ಗಡೆ ಬಂದು ನೋಡೋದು ಹಿಂಗಾಗಿದೆ, ಏನ್ ಮಾಡೋದು. ಅದೇ ಎಲ್ಲ ಮನೆ ಗೋಡೆ ಎಲ್ಲ ಹೋಗಿ ಫುಲ್ಲು ಡ್ಯಾಮೇಜ್ ಆಗಿ ಎಲ್ಲ ಇದಾಗಿದೆ ಎಲ್ಲ. ಅದೇ ಪ್ರಾಣಕ್ಕೇನು ತೊಂದರೆ ಆಗಿಲ್ಲ, ಮನೆ ಫುಲ್ಲು ಡ್ಯಾಮೇಜ್ ಆಗಿ ರೂಮ್ಗೆಲ್ಲ ಗೋಡೆ ಎಲ್ಲ ಹೋಗಿ ಇದಾಗಿದೆ, ಫುಲ್ ಡ್ಯಾಮೇಜ್ ಆಗಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲೂ ಧಾರಾಕಾರ ಮಳೆಯಾಗ್ತಿದೆ. ಗಾಳಿ ಮಳೆಯ ಪರಿಣಾಮ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಹತ್ತಾರು ಹಳ್ಳಿಯ ಜನ ಪರದಾಡ್ತಿದ್ದಾರೆ. ಹೀಗಾಗಿ ಜೀವವನ್ನೇ ಪಣಕ್ಕಿಟ್ಟಿರೋ ಮೆಸ್ಕಾಂ ಸಿಬ್ಬಂದಿ ರಭಸವಾಗಿ ಹರಿತಾ ಇರುವ ನದಿಯಲ್ಲಿ ಇಜಿ ವಿದ್ಯುತ್ ಲೈನ್ ಸರಿ ಮಾಡಿದ್ದಾರೆ. ಆರಗ ಮೂಲದ ಆದರ್ಶ್ ಹಾಗೂ ಗುಡ್ಡೆಕೊಪ್ಪದ ಅಭಿಷೇಕ್ ಕಾರ್ಯಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಮಲೆನಾಡಿನಲ್ಲಿ ಮಳೆಗಾಲ ಶುರುವಾದರೆ ಕರೆಂಟ್ ಸಮಸ್ಯೆ ಇನ್ನಿಲ್ಲದಂತೆ ಕಾಡೋದಿಕ್ಕೆ ಶುರುವಾಗುತ್ತೆ. ಗಾಳಿ ಮಳೆಯ ಪರಿಣಾಮ ಎಲ್ಲೆಂದರಲ್ಲಿ ಮರಗಳು ಮುರಿದು ಬೀಳೋದ್ರಿಂದ ಸಾಲು ಸಾಲು ವಿದ್ಯುತ್ ಕಂಬಗಳು ನೆಲಕಚ್ಚುತ್ತಿವೆ. ಇದೀಗ ಸಾಗರ ತಾಲೂಕಿನ ಕರೂರು, ಭಾರಂಗಿ ಹೋಬಳಿಯಲ್ಲಿ ನೂರಾರು ಕರೆಂಟ್ ಕಂಬಗಳು ನೆಲಕ್ಕುರುಳಿವೆ. 5-6 ದಿನದಿಂದ ವಿದ್ಯುತ್ತೇ ಇಲ್ಲದಂತಾಗಿದೆ. ಲಿಂಗನಮಕ್ಕಿ ಡ್ಯಾಂಗಾಗಿ ಭೂಮಿಗೆ ಬಿಟ್ಟುಕೊಟ್ಟವರು ಈಗ ವಿದ್ಯುತ್ ಇಲ್ಲದೆ ಪರದಾಡ್ತಿದ್ದಾರೆ. ಕಳೆದೊಂದು ವಾರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದ್ದು, ಇದರ ಪರಿಣಾಮ ಉಪ್ಪಿನಂಗಡಿಯ ಸಂಗಮ ಕ್ಷೇತ್ರದಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಿದೆ. ಕುಮಾರಧಾರಾ ಮತ್ತು ನೇತ್ರಾವತಿ ನದಿಗಳು ತುಂಬಿ ಹರಿಯುತ್ತಿವೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕಳೆದ 1 ವಾರದಿಂದ ನಿರಂತರವಾಗಿ ಮಳೆ ಆಗ್ತಿದ್ದು, ಈ ಮಳೆಯಿಂದಾಗಿ ಜಿಲ್ಲೆಯ ಪ್ರಮುಖ ಜೀವ ನದಿಗಳಾಗಿರುವಂತಹ ಕುಮಾರಧಾರಾ ಮತ್ತು ನೇತ್ರಾವತಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗ್ತಾ ಇದೆ. ಈಗಾಗಲೇ ನಾವು ಉಪ್ಪಿನಂಗಡಿಯ ನೇತ್ರಾವತಿ ಮತ್ತು ಕುಮಾರಧಾರಾ ಸಂಗಮ ಕ್ಷೇತ್ರವಾಗಿರುವಂತಹ ಉಪ್ಪಿನಂಗಡಿಯಲ್ಲಿ ನಾವಿದ್ದೇವೆ. ನೀವೀಗ ನೋಡಬಹುದು, ಒಂದು ಕಡೆಯಲ್ಲಿ ಈ ಒಂದು ಕಡೆಯಿಂದ ಕುಮಾರಧಾರಾ ನದಿಯು ಹರಿದು ಈ ಒಂದು ಉಪ್ಪಿನಂಗಡಿ ಕ್ಷೇತ್ರಕ್ಕೆ ಬರುವಂತಹ ಒಂದು. ಒಟ್ನಲ್ಲಿ ಮಲೆನಾಡು ಹಾಗೂ ಕರಾವಳಿಯಲ್ಲಿ ಭರ್ಜರಿ ಮಳೆಯಾಗ್ತಿದ್ದು ಅಲ್ಲಲ್ಲಿ ಅವಾಂತರಗಳು ಸಹ ಸೃಷ್ಟಿಯಾಗ್ತಿವೆ. ಇಷ್ಟು ದಿನ ಮಳೆಯಾಗ್ತಿಲ್ಲ ಅಂತಿದ್ದ ಜನ ಈಗ ಫುಲ್ ಖುಷಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.